ತಿರುಪತಿ. ಸೊ ನೀವೆಲ್ಲ ನೋಡಿರ್ಬೋದು, ಟಿಕೆಟ್ ನಿಮಗೆ ಬಡವಾಗಿ ಗೊತ್ತಾಗಿರುತ್ತೆ ಮೋಸ್ಟ್ ಆಫ್ ದ ತಿರುಪತಿ ಬಂದಿದ್ದೀವಿ ಅಂತ. ಸೊ ಇದು ಡೇ 2. ನಾವು ಇಲ್ಲಿ ಕೆಳಗಡೆ ಪ್ಲೇಸಸ್ ಎಲ್ಲ ಇವತ್ತು ಕವರ್ ಮಾಡಿ ನಾಳೆ ತಿರುಮಲಕ್ಕೆ ಹೋಗ್ತೀವಿ. ಸೊ ಇವತ್ತು ಏನೇನು ಪ್ಲೇಸಸ್ ಕವರ್ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ, ಬನ್ನಿ. ಪಾರ್ವತಿ ದೇವಸ್ಥಾನ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ 2 ಗಂಟೆ ಆಗಿದೆ. ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಗೋವಿಂದರಾಜು ಟೆಂಪಲ್ಗೆ. ತುಂಬ ಚೆನ್ನಾಗಿದೆ ಇಲ್ಲಿ. ಮುಂದೆ ಚಿಕ್ಕ ಕಲ್ಯಾಣಿ ಇದೆ, ಒಳಗಡೆ ಹೋದರೆ 4-5 ದೇವಸ್ಥಾನ ಇದೆ, ಜೊತೆಗೆ ಅಮ್ಮನವ್ರ ದೇವಸ್ಥಾನ ಕೂಡ ಇದೆ. ನಾವೆಲ್ಲ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ಟ್ರೈಟ್ ನಾವು ಹೋಗಿದ್ದು ರೂಮ್ಗೆ. ಬರ್ಡೇ ಇದೆ, ಸೊ ರೂಮಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಡ್ಯಾಡಿ, ಹ್ಯಾಪಿ ಬರ್ಡೇ ಟು ಯು. ನಾವಿದ್ದಿದ್ದು ರೂಮ್ನ ಸ್ಮಾಲ್ ವೀಡಿಯೋ ಆಗಿ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ 7 ಮೆಂಬರ್ಸ್ ನಾವು ಮಲ್ಕೊಂಡಿದ್ವಿ. ಮೇಲೆ 6 ಆ್ಯಂಡ್ ಕೆಳಗಡೆ 2. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನೈಟ್ ರೂಮಲ್ಲೇ ರೆಸ್ಟ್ ಮಾಡಿ ಬೆಳಗ್ಗೆ 4:15ಗೆ ಎದ್ದು ಫ್ರೆಶ್ ಅಪ್ ಆಗಿ 6:30ಗೆ ಚೆಕ್ಔಟ್ ಮಾಡಿದ್ವಿ. ಬಿಕಾಸ್ 10:15ಗೆಲ್ಲ ನಾವು ಕ್ಯೂ ಅಲ್ಲಿ ನಿಂತಿರಬೇಕು ಅಂತ ಹೇಳಿ 6:30ಗೆ ಚೆಕ್ಔಟ್ ಮಾಡಿ ಮೇಲೆ ಹೋಗಿ ಪಾಪುಗೆ ಗುಂಡು ಹೊಡಿಸಿದ್ವಿ. ಪಾಪು ಗುಂಡಲ್ಲಿ ಹೇಗೆ ಕಾಣ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಸೊ ಪಾಪುಗೆ ಗುಂಡು ಹೊಡಿಸಿದಾದ್ಮೇಲೆ ಕರ್ನಾಟಕ ಭವನಲ್ಲಿ ಬಿಸಿನೀರು ಕೊಡ್ತಾರೆ, ಅಲ್ಲಿ ಸ್ನಾನ ಮಾಡಿಸಿ ಪಾಪು ಅವ್ರ ಅಮ್ಮ ಅಪ್ಪ ಬೇರೆ ಕ್ಯೂ ಅಲ್ಲಿ ಹೋದರು, ನಾವು ಬೇರೆ ಕ್ಯೂ ಅಲ್ಲಿ ಹೋದ್ವಿ. ನನಗಂತೂ ಗುಂಡು ಪಾಪು ನೋಡೋದಕ್ಕಂತೂ ತುಂಬ ಒಂಥರ ಡಿಫ್ರೆಂಟ್ ಲುಕ್ಕಾಗಿ ಕಾಣ್ತಿದ್ದಾನೆ. ನೋಡೋದಕ್ಕೂ ಒಂಥರ ಡಿಫ್ರೆಂಟ್ ಆಗಿದ್ದಾನೆ. ನೀವೆಲ್ಲ ಕಮೆಂಟ್ ಮಾಡಿ ಹೇಳಿ ಹೇಗಿದ್ದಾನೆ ಅಂತ. ದರ್ಶನ ಮಾಡಿಕೊಂಡು ನಾವು ಇವಾಗ ಫೋಟೋಸ್ ತೊಗೊಳ್ಳೋಣ ಅಂತ ಹೋಗಿ ದೇವ್ರದ್ದು ರಥ ನಡೀತಾ ಇತ್ತು. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಕಾಳಹಸ್ತಿಗೆ. ನಮಗೆ ಟೋಟಲಾಗಿ 6 ಅವರ್ ಆಯಿತು ದರ್ಶನ ಮಾಡೋಷ್ಟೊತ್ತಿಗೆ. 10:15 ಹೋಗಿದ್ದು 4:15 ಹೊರಗಡೆ ಬಂದ್ವಿ. ಸೊ ಟೋಟಲ್ 6, ಅದು ವೀಕ್ ಡೇಸೇ ನಮಗೆ 6 ಅವರ್ ಆಯಿತು. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ವೀಕೆಂಡ್ ಎಷ್ಟು ಅವರ್ ಆಗುತ್ತೆ ಅಂತ. ಕಾಳಹಸ್ತಿಗೆ ಬಂದಿದ್ದೇವೆ. ಕಾಳಹಸ್ತಿ ರೂಮ್ ಇದು. ಸೊ ಇದು ನೋಡ್ಬೋದು, ಮಿರರ್ ಇದೆ, ವಾಶ್ರೂಮ್, 2 ವಾಶ್ರೂಮ್ಸ್ ಇದೆ, ಇಲ್ಲೊಂದಿದೆ ಮತ್ತು ಅಲ್ಲೊಂದಿದೆ. ಡಿಲೆಕ್ಸ್ ಸೂಟ್ ತೊಗೊಂಡಿರೋದು. ಕಾಳಹಸ್ತಿಯಲ್ಲಿ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ವಾಪಸ್ ಹೊರಟಿದ್ದು ಬೆಂಗಳೂರಿಗೆ. ನೀವು ನೋಡ್ಬೋದು ಹೋಗ್ತಾ ಬರ್ತಾ 2 ಟೈಮು ಮಳೆ ಇತ್ತು ನಮಗೆ. ಕಾಳಹಸ್ತಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಬರೋಷ್ಟರೊಳಗಡೆ 5:36 ಆಗಿತ್ತು. ಸೊ ಬಂದಿದ್ದ ತಕ್ಷಣವೇ ನಾವು ಸ್ವಲ್ಪ ಕಾಫಿ ಟೀ ಮಾಡಿಕೊಂಡು ಕುಡಿದು ರಿಫ್ರೆಶ್ಮೆಂಟ್ ಮಾಡಿಕೊಂಡು ಹಂಗೆ ಅಡುಗೆಗೆ ಹೋದೆ. ಹೋಟ್ಲೂಟ ಅಂತ ಮಾಡಿ ಬಾಯೆಲ್ಲ ಕೆಟ್ಟೋಗಿತ್ತು. ಯಾವಾಗೆಲ್ಲ ಮನೆ ಊಟ ಮಾಡ್ತೀನಿ ಅಂದ್ಕೊಳ್ತಾ ಇದ್ದೆ. ಸೊ ಬಂದು ಮನೆಗೆ ಬೇಗ ಮುದ್ದೆನೂ ಉಪ್ಸಾರು ಮಾಡಿದ್ದೀನಿ. ಬನ್ನಿತೀನಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.